ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಸಮೂಹದ ನಾಯಕರು, ಜನಮಾನಸದ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಅವರು ಬೀದರ್ ಅಂದ್ರೆ ಕರ್ನಾಟಕದ ಕಿರೀಟ, ಸೂಫಿ ಸಂತರ ನಾಡು, ಶರಣರ ನಾಡು, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಈ ಒಂದು ನಾಡು, ಸರ್ವಧರ್ಮ ಸಮನ್ವಯ, ಸರ್ವ ಜನಾಂಗದ ಶಾಂತಿಯ ತೋಟದ ನಾಡು. ಈ ನಾಡಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಬೀದರ್ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿ ಇದೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಯಾಕೆಂದ್ರೆ ಹೋದ ವರ್ಷ ಇದೇ ಏಪ್ರಿಲ್ 14ನೇ ತಾರೀಕಿಗೆ ಇಲ್ಲಿಗೆ ಬಂದು ಸುಮಾರು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ 2025 ಕೋಟಿ ರೂಪಾಯಿಯ ಒಂದು ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಹೋಗಿದ್ದಾರೆ. ಇವತ್ತು ಅಪರೂಪದ ರಾಜಕಾರಣಿ, ಸಾಮಾಜಿಕ ನ್ಯಾಯದ ಹರಿಕಾರರು. ಹೀಗಾಗಿ ಅವರು ಎಲ್ಲ ರೀತಿಯಲ್ಲಿ ಬಡವರ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಟುಕೊಂಡು ಏನು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ಬಸವಣ್ಣನವರ ಜಯಂತ್ಯೋತ್ಸವದ ದಿವಸವೇ ಪ್ರಮಾಣ ವಚನ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅನೇಕ ಭಾಗ್ಯಗಳನ್ನು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ರೈತರ ಸಾಲ ಮನ್ನಾ, ವಸತಿ ಭಾಗ್ಯ, ಶಿವಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕರ್ನಾಟಕವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಿ ಮತ್ತೆ ಈಗ 2023ರಲ್ಲಿ ಪುನಃ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಸುಮಾರು 1 ಕೋಟಿ ಪರಿವಾರದವರಿಗೆ ಬಡತನ ರೇಖೆಗಿಂತ ಕೆಳಗೆ ಇದ್ದಂಥವರನ್ನು ಮೇಲೆತ್ತಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದ ತಲಾ ಆದಾಯ ಎಲ್ಲಕ್ಕಿಂತ ಜಾಸ್ತಿ ಮಾಡಿದಂತ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಇವತ್ತು ಈ ಮಾಧ್ಯಮದವರ ಬಗ್ಗೆನೂ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ವಾಕ್ ಸ್ವಾತಂತ್ರ್ಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಅಷ್ಟೇ ಕಳಕಳಿ ಇಟ್ಟುಕೊಂಡಂತವರು. ಹೀಗಾಗಿ ನಮ್ಮೆಲ್ಲರ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಿದ್ದರೂ ನಮ್ಮ ಬೀದರ್ ಜಿಲ್ಲೆಗೆ ಮತ್ತು 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಮತ್ತೊಮ್ಮೆ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ನಮ್ಮ ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಪರಂ ಪೂಜ್ಯ ಅನುಭವ ಮಂಟಪದ ಅಧ್ಯಕ್ಷರಾದಂಥ ಪೂಜ್ಯ ಬಸವಲಿಂಗ ಪಟ್ಟದೇವರಿದ್ದಾರೆ. ಪರಂ ಪೂಜ್ಯ ಹಾರ್ಕೂಡ್ ಶ್ರೀಗಳು ಶನಿವೀರ್ ಶಿವಾಚಾರ್ಯ ಅವರಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರಾದಂಥ ಸಂಪುಟ ಸಚಿವರಾದಂಥ ಮಾನ್ಯ ರಹೀಂ ಖಾನ್ ರವರೇ, ಇಂದೋರ್ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸಂಸದರಾದಂಥ ಸಾಗರ್ ಖಂಡ್ರೆ ಅವರೇ, ಶಾಸಕರಾದಂಥ ಶರಣು ಸಲ್ಗರ್ ಅವರೇ, ಮಾಜಿ ಮಂತ್ರಿಗಳು, ನನ್ನ ಆತ್ಮೀಯ ಮಿತ್ರರಾದಂಥ ಮಾನ್ಯ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ರವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ, ಮಾನ್ಯ ಭೀಮರಾವ್ ಪಾಟೀಲ್ ಅವರೇ, ಮಾನ್ಯ ಮೈಸೂರಿನಿಂದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರು ಬಂದಿದ್ದಾರೆ. ಖ್ಯಾತ ಪತ್ರಕರ್ತರು, ಅವರಿಗೆ ಬೀದರ್ನಲ್ಲಿ ಶರಣ ಕಮ್ಮಡ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ. ವಿಶ್ವೇಶ್ವರ ಭಟ್ ಅವರು ಬಹಳ ಸರಳ ರೀತಿಯಲ್ಲಿ ಎಲ್ಲರಿಗೆ ತಿಳಿಯುವಂತೆ ಉತ್ತಮ ಬರಹಗಾರರಿದ್ದಾರೆ, ಶ್ರೇಷ್ಠ ಪತ್ರಕರ್ತರಿದ್ದಾರೆ. ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಮಾನ್ಯ ವಿಶ್ವೇಶ್ವರ ಭಟ್ ರವರೇ,
ಮತ್ತೆ ಅಧ್ಯಕ್ಷರು, ಈ ಕಾರ್ಯಕ್ರಮದ ಆಯೋಜಕರು ಅಂತ ಹೇಳಿದ್ರೆ ಅವರ ಹೆಸರು ಬಿಟ್ಟು ಹೋಗಿದೆ, ಮಾನ್ಯ ಶಿವಾನಂದ ತಗಡೂರವರು, ಅವರೇ ಈ ಕಾರ್ಯಕ್ರಮದ ರೂವಾರಿಗಳು. ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಅವರು, ತಗಡೂರವರ ಮನವಿ ಮೇರೆಗೆ ಮಾನ್ಯ ಪ್ರಭಾಕರ್ ಅವರು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಾಗಿದೆ. ಹೀಗಾಗಿ ತಗಡೂರವರು, ಪ್ರಭಾಕರ್ ಅವರು, ಮಾನ್ಯ ಆನಂದ್ ದೇವಪ್ಪರವರು, ಅಪರ ಅವರು, ಇತರ ಮಾನ್ಯ ಜಾಬ್ ಶೆಟ್ಟಿ ಅವರು, ಮೇಯರ್ ಆದಂಥ ಗೌಸುದ್ದೀನ್ ಅವರಿದ್ದಾರೆ, ಮತ್ತೆ ಅನೇಕ ಜನ, ಕೊಳ್ಳೂರು ಬಲ್ಬೀರ್ ಸಿಂಗ್ ಅವರಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತ ಇದೆ, ಹಾಗೆ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ತಾವೆಲ್ಲ ಮೂಲೆ ಮೂಲೆಯಿಂದ ಪತ್ರಕರ್ತ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಬೆಂಗಳೂರಿಂದ ಇವತ್ತು ಎಲ್ಲ ಭಾಗಗಳಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ಇಲ್ಲಿ ಆಗಮಿಸಿದಂತ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಬೀದರ್ನಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಹೀಗಾಗಿ ಇವತ್ತು ಆಯೋಜಕರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಸಮಾಜದ ಪರಿವರ್ತನೆಗೆ ನಾನಾ ಕಾರಣಗಳುಂಟು. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾಧ್ಯಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಮಾಧ್ಯಮ ಅಭಿವೃದ್ಧಿಯಲ್ಲಿ, ಪ್ರಗತಿಯಲ್ಲಿ, ಬದಲಾವಣೆಯಲ್ಲಿ ಬಹಳಷ್ಟು ದೊಡ್ಡ ಒಂದು ಅತ್ಯಂತ ಮಹತ್ತರವಾದಂತಹ ಒಂದು ಪಾತ್ರ, ಒಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸಾಧನವಾಗಿದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾವೆಲ್ಲ ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸಹಿತ ಅನಕ್ಷರತೆ ಇತ್ತು, ಬಹಳ ಕಡೆ ಯಾವುದೇ ರೀತಿಯ ಪ್ರಗತಿ ಇರಲಿಲ್ಲ. ಅಂತ ಕಾಲದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ತಿಲಕ್ ರವರು, ಅನೇಕ ಹಿರಿಯ ಇವತ್ತೇನು ಪತ್ರಕರ್ತರಿದ್ದರು, ಅವರೆಲ್ಲರೂ ನಮ್ಮ ಜನರಲ್ಲಿ ಇವತ್ತು ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸಲಿಕ್ಕೆ, ಅವರಿಗೆ ಪ್ರೇರಣೆ ಸ್ಫೂರ್ತಿ ಮಾಡಲಿಕ್ಕೆ ಮಾಧ್ಯಮದ ಮುಖಾಂತರ ಒಂದು ಸಂಘಟನೆ ಮಾಡಿದಂಥದ್ದು, ಹೋರಾಟ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಸಹಿತ ಅನೇಕ ರೀತಿಯಲ್ಲಿ ಏನಿವತ್ತು ಶಾಸನಗಳು ಆಡಳಿತ ನಡೆಸತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಸಮಾಜದಲ್ಲಿರುವಂತಹ ಓರೆಕೆರೆಗಳನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಇವತ್ತು ಯಾವುದೇ ಅನೇಕ ಕಡೆ ಇವತ್ತು ಸರ್ಕಾರಗಳಿಗೆ ಕಣ್ತೆರೆಸುವಂತಹ ಕೆಲಸ, ಸಮಾಜದ ಅಭಿವೃದ್ಧಿ ಮಾಡುವಂತಹ ಕೆಲಸ, ವಸ್ತುನಿಷ್ಠ ಸುದ್ದಿಯನ್ನು ಬಿತ್ತರಿಸುವಂತಹ ಒಂದು ಕೆಲಸ ಮಾಧ್ಯಮ ಮಾಡ್ತಾ ಬಂದಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಸಂವಿಧಾನ ಬಹಳ ಇವತ್ತು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾವೆಲ್ಲ ಪ್ರಜಾಪ್ರಭುತ್ವದ ಯಶಸ್ವಿ ಆಧಾರ ಸ್ತಂಭ ಅಂತ ಏನು ಹೇಳ್ತೇವೆ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಾವು ಕಾಯ್ದೆಯನ್ನು ಮಾಡ್ತೀವಿ, ಕಾರ್ಯಾಂಗ ಅನುಷ್ಠಾನ ಮಾಡ್ತದೆ, ನ್ಯಾಯಾಂಗ ಸರಿ ಇದೆಯಲ್ಲ ಅಂತ ನೋಡ್ತದೆ. ಇವೆಲ್ಲವೂ ಎಲ್ಲಾದರೂ ಲೋಪದೋಷಗಳಾದರೆ ಜನಾಭಿಪ್ರಾಯ ರೂಪಿಸುವಂಥದ್ದು, ಜನರಲ್ಲಿ ಯಾವುದು ಒಳ್ಳೆದಿದೆ ಯಾವುದು ಕೆಟ್ಟದಿದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ತಯಾರು ಮಾಡುವಂಥದ್ದು, ಮನಸ್ಸಲ್ಲಿ ಬಿತ್ತರಿಸುವಂಥ ಒಂದು ಕೆಲಸ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾಧ್ಯಮದವರು ಮಾಡ್ತಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಮಾಧ್ಯಮ ಅಂತ ಹೇಳಿದ್ರೆ ಅದು ಒಂದು ವ್ಯಾಪಾರ ಆಗಲಿ ಅಲ್ಲ, ಇದೊಂದು ಪವಿತ್ರವಾದಂಥ ಒಂದು ವೃತ್ತಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇಂದಿನ ದಿನಮಾನಗಳು ನಾವು ನೋಡ್ತಾ ಇದ್ದೇವೆ, ಎಲ್ಲ ಕ್ಷೇತ್ರಗಳು ಕಲುಷಿತ ಆಗಿದ್ದ ರೀತಿಯಲ್ಲಿ ಮಾಧ್ಯಮಗಳು ಸಹಿತ ಕಲುಷಿತ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆ ಇವತ್ತಿನ ದಿವಸ ನಮ್ಮಲ್ಲಿ ಸಮಾಜದಲ್ಲಿ ಏನು ಇವತ್ತು ಬಹಳ ಕಡೆ ಅಸಮಾನತೆ ಇದೆ, ಇವತ್ತು ಎಲ್ಲ ಕಡೆ ಆತಂಕ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಮಾಬ್ ಲಿಂಚಿಂಗ್ ಇದೆ, ಅನೇಕ ಪ್ರಕರಣಗಳಾಗ್ತಾ ಇದ್ದಾವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾಧ್ಯಮದವರು ಇವತ್ತು ಈ ಒಂದು ಅನೇಕ ಜನ ಮುದ್ರಣ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಶ್ರವಣ ಮಾಧ್ಯಮ ಇರ್ಬೋದು, ಈಗ ಹೊಸದಾಗಿ ಈ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ, ಬಹಳ ಬದಲಾವಣೆ ಆಗಿದೆ, ಬಹಳ ಪರಿವರ್ತನೆ ಆಗಿದೆ. ಇಂಥದ್ರಲ್ಲಿ ಅನೇಕ ಕಡೆ ಸುಳ್ಳು ಸುದ್ದಿ ಹರಡಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು, ಒಬ್ಬರದ ಕಡೆನೇ ವಾಲಿಸುವಂಥದ್ದು. ಏನ್ ಬೇಕಾಗಿದೆ ಸಮಾಜಕ್ಕೆ ಅಂತ ಹೇಳಿದ್ರೆ
ನಿಷ್ಪಕ್ಷಪಾತವಾಗಿ ನಿರ್ಭಡೆಯಿಂದ ಜನರಿಗೆ ಸುದ್ದಿ ಮಾಡುವಂತ ಒಂದು ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಮಾಧ್ಯಮದವರಿಗೆ ಇವತ್ತು ಅವರ ವಿಶ್ವಾಸಾರ್ಹತೆನೇ ಮುಖ್ಯ. ಓದುಗರು ಹೆಚ್ಚಿಗೆ ಆಗಬೇಕು ಅಂತ ಹೇಳಿದ್ರೆ ವಿಶ್ವಾಸಾರ್ಹತೆ ಬೇಕು. ಆದರೆ ನಾ ಮೊದಲು ನೀ ಮೊದಲು ಅಂತ ಹೇಳಿ ಏನು ಇವತ್ತಿನ ಕಾಲದಲ್ಲಿ ಬಹಳ ಸ್ಪರ್ಧೆ ಇದೆ. ಈ ಸ್ಪರ್ಧೆಯಲ್ಲಿ ಸುಳ್ಳು ಸುದ್ದಿ ಬರುವಂಥದ್ದು ಮತ್ತೆ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ಸುಳ್ಳು ಇದ್ರೂ ಚಾರಿತ್ರ್ಯವಧೆ ಮಾಡುವಂಥದ್ದು, ಒಂದು ಸಲ ಅದು ಮಾನಸಿಕವಾಗಿ ತೊಂದರೆ ಆದರೆ ಮತ್ತೆ ಅವರಿಗೆ ಆ ಚಾರಿತ್ರ್ಯ ಗೌರವ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮಾಧ್ಯಮದವರು ನಡೆದುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದರಲ್ಲಿ ಬಹಳ ಕಡೆ ನಾವು ನೋಡ್ತಾ ಇದ್ದೇವೆ, ಇವತ್ತು ಕಾಸು ಸುದ್ದಿ ಕೊಡುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಇವೆಲ್ಲವೂ ಅನೇಕ ರೀತಿಯಲ್ಲಿ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀವೇನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ಬಹಳ ಉತ್ತಮವಾಗಿ ತಾವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ಅನೇಕ ಹಿರಿಯರು ಇವತ್ತು ಈ ಒಂದು ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕಾಗಿ ತಾವೆಲ್ಲ ಕೂಡಿ ತಮ್ಮದೇ ಆದಂತಹ ರೀತಿಯಲ್ಲಿ ಮಾಧ್ಯಮ ಸಂಹಿತೆ ತನ್ನದೇ ಸ್ವಯಂ ನಿಯಂತ್ರಣ ಮಾಡುವಂತಹ ರೀತಿಯಲ್ಲಿ ನಿಮ್ಮದೇ ಒಂದು ನೀತಿ ಸಂಹಿತೆ ಇದ್ದ ರೀತಿಯಲ್ಲಿ ಮಾಧ್ಯಮ ಸಂಹಿತೆಯನ್ನು ಮಾಡಿಕೊಂಡು ಅಂತ ಪೀಠ ಪತ್ರಿಕೆಗಳು ಅಂತವ್ರು ಯಾರಾದರೂ ಇದ್ದರೆ ಅವರಿಗೆ ಹಾಕಿ ಸರಿಪಡಿಸುವಂತ ಒಂದು ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈ ಒಂದು ನಿಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ನೂರಾರು ಶ್ರೇಷ್ಠ ಪತ್ರಕರ್ತರು ಈಗಾಗಲೇ ಕಾರ್ಯನಿರ್ವಹಿಸಿದ್ದಾರೆ, ಇದನ್ನು ಕಟ್ಟಿ ಬೆಳೆಸಿದ್ದಾರೆ. ಇಂಥದರಲ್ಲಿ ಇವತ್ತೇನು ಕವಿ, ನಮ್ಮ ಕನ್ನಡದ ಖ್ಯಾತ ಕವಿ ಡಿ.ವಿ. ಗುಂಡಪ್ಪನವರು ಇದರ ಸ್ಥಾಪಕ ಅಧ್ಯಕ್ಷರಾಗಿ ಪತ್ರಕರ್ತರ ಪ್ರಾತಿನಿಧಿಕ ಸಂಸ್ಥೆ ಅನ್ನುವಂಥ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಯಾಗಿಯೂ ಈ ಒಂದು ಸಂಘ ಕೆಲಸ ಮಾಡ್ತಾ ಇದೆ. ಹಾಗೆಯೂ ವೃತ್ತಿ ಸಂಘಟನೆ ಆಗಿಯೂ ಕೆಲಸ ನಿರ್ವಹಿಸ್ತಾ ಇದೆ. ಇವತ್ತು ಕೇಂದ್ರದಲ್ಲಿ ಪೆಟ್ರೋಲಿಯಂ ಸಚಿವರಾಗಿದ್ದಂಥ ಗುರುಪಾದ ಸ್ವಾಮಿಯವರು, ಹಿರಿಯ ಪತ್ರಕರ್ತರಾದಂಥ ಎಸ್.ವಿ. ಜಯಶೀಲರಾಯರು, ಅರ್ಜುನ್ ದೇವರವರು, ಅಣ್ಣಾಜಿಯವರು, ಬಿ ಮಲ್ಲಿಕಾರ್ಜುನ ನಾಯರವರು ಇವತ್ತು ಇತ್ತೀಚಿನ ಈ ಒಂದು ವರ್ಷಗಳಲ್ಲಿ ಈಗ ನಮ್ಮ ಇವತ್ತು ತಗಡೂರವರು 3ನೇ ಸಲ ಅಧ್ಯಕ್ಷರಾಗಿ ಆಯ್ಕೆ ಆಗಿ ಇವತ್ತು ತಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅತ್ಯಂತ ಖುಷಿಯ ಸಂಗತಿಯಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಬೀದರ್ನಲ್ಲಿ ನಡೆಯುತ್ತಿರುವ ಈ ಒಂದು ಸಮ್ಮೇಳನದಲ್ಲಿ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಪ್ರಥಮ ಪ್ರಶಸ್ತಿ ನೀಡಲಾಗುತ್ತಿದೆ. ಈ ಪ್ರಶಸ್ತಿಗೆ ನಮ್ಮ ಕಲ್ಯಾಣ ಕರ್ನಾಟಕದವರಾದ ಹಾಗೂ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸಹಾಯಕ ಸಂಪಾದಕರಾದ ಶ್ರೀ ರಾಮು ಪಾಟೀಲ್ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮ್ಮೇಳನದಲ್ಲಿ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಗೋಷ್ಠಿಯಲ್ಲಿ ಅನೇಕ ಗೋಷ್ಠಿಗಳನ್ನು ನೀವೆಲ್ಲ ಹಾಕಿಕೊಂಡಿದ್ದೀರಿ. ಈ ಗೋಷ್ಠಿಯಲ್ಲಿ ನನ್ನ ವಿನಂತಿ ಇದೆ, AI ಏನು ಕೃತಕ ಮಾಧ್ಯಮ ಇದೆ ಅಥವಾ ಈಗೇನು ಯೂಟ್ಯೂಬ್ ನ್ಯೂಸ್ಗಳು ಬರ್ತಾ ಇದೆ, ವಾಟ್ಸಪ್ ಯೂನಿವರ್ಸಿಟಿಯಿಂದ ಸುಳ್ಳು ಸುದ್ದಿ ಹರಡಿಸಲಾಗ್ತಾ ಇದೆ, ಇವತ್ತು ಒಂದೇ ಕಡೆ ವಾಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಕೋಮುವಾದಿ ಶಕ್ತಿಗಳಿದ್ದಾವೆ, ಅದರ ವಿರುದ್ಧ ಮಾಧ್ಯಮ ಸಹಿತ ಸಂಘಟಿತರಾಗಿ ಅದನ್ನು ದಮನ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಅಂತ ಒಂದು ತೀರ್ಮಾನ ತಾವೆಲ್ಲ ಕೂಡಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸಮಾಜದ ಹಿತದೃಷ್ಟಿಯಿಂದ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ನಾನು ಇನ್ನೂ ಹೆಚ್ಚಿನ ಒಂದು ಸಮಯ ತೆಗೆದುಕೊಳ್ಳದೆ, ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ 3 ಗಂಟೆಗೆ ಇಲ್ಲಿಂದ ಹೊರಡಬೇಕಾಗಿದೆ. ಬೀದರ್ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರ ಬಗ್ಗೆ ನಾನು ಮಾತಾಡಿದ್ದೇನೆ. ಇದೊಂದು ವೇದಿಕೆ ನಮ್ಮ ಜಿಲ್ಲೆ ಬಗ್ಗೆ ಹೆಚ್ಚಿಗೆ ಮಾತಾಡುವಂಥದ್ದು ಇರದೇ ಇದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ಕೆಲವೊಂದು ವಿಷಯ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ನಮ್ಮ ಜಿಲ್ಲೆಗೆ ಗ್ಯಾರಂಟಿ ಯೋಜನೆ ಮುಖಾಂತರ ಸುಮಾರು 3,114 ಕೋಟಿ ನೇರವಾಗಿ ಇವತ್ತೇನು 5 ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೆ ಇವತ್ತು ಆ ಹಣ ಯಾವುದೇ ಮಧ್ಯವರ್ತಿಗಳಿಲ್ಲದೆ ದಲ್ಲಾಳಿಗಳಿಲ್ಲದೆ ಆ ಹಣ ತಲುಪಿದೆ. ಅದರಿಂದ ಆರ್ಥಿಕ ಅಭಿವೃದ್ಧಿನೂ ಆಗಿದೆ. ಅನೇಕ ಜನ ಅಪಸ್ವರ ತೆಗೆದು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದರೆ ಇವತ್ತಿಲ್ಲಿ ದಿವಾಳಿ ಆಗ್ತದೆ, ಇವತ್ತೇನು ಸರ್ಕಾರಿ ಸಂಬಳಿಗೆ ನೌಕರಿ ಕೊಡ್ಲಿಕ್ಕಾಗದೆ ಸಂಬಳ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆದರೂ ಅಭಿವೃದ್ಧಿ 3,111 ಕೋಟಿ ಗ್ಯಾರಂಟಿಗೆ ಕೊಟ್ರೆ ಸುಮಾರು 6ರಿಂದ 7 ಸಾವಿರ ಕೋಟಿ ಇವತ್ತು ನೋಡಿ ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶಿಷ್ಟವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡು ಇವತ್ತು ಅನುಚ್ಛೇದ 371 ಸಂಪೂರ್ಣ ಪ್ರಮಾಣದಲ್ಲಿ ಅದನ್ನು ಜಾರಿಗೆ ತರುವಂತಹ ಕೆಲಸವನ್ನು
ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಪ್ರತಿ ವರ್ಷ ಚುನಾವಣೆ ಪೂರ್ವದಲ್ಲಿ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿ 5,000 ಕೊಟ್ಟು ಅದರಲ್ಲಿ ಬೀದರ್ ಜಿಲ್ಲೆಗೆ ಪ್ರತಿ ವರ್ಷ 500 ಕೋಟಿ ಬರ್ತಾ ಇದೆ. 3 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದನ್ನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಜಲ್ ಜೀವನ್ ಮಿಷನ್ ಇರಬಹುದು, ಇತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 5,000 ಕೋಟಿ, ನೀರಾವರಿಗೆ 600 ಕೋಟಿ ಕೊಟ್ಟಿದ್ದಾರೆ. ಇವತ್ತು PWDಗೆ 400 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಇನ್ನಿತರ ಕುಡಿಯುವ ನೀರಿಗೆ ಸುಮಾರು 1,500 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಹೀಗಾಗಿ ಸುಮಾರು 8,000 ಕೋಟಿ, ಇವತ್ತು 8,000 ಕೋಟಿ ರೂಪಾಯಿ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಗ್ಯಾರಂಟಿ ಸೇರಿಕೊಂಡು ಈ 3 ವರ್ಷದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಹೊರತುಪಡಿಸಿನೂ ಇವತ್ತೇನು ನಮ್ಮ ಬೀದರ್ ಜಿಲ್ಲೆಯ ಇದೊಂದು ಕೇಂದ್ರ ಅಂತೇಳಿ ಹೇಳಬಹುದು. ಹೀಗಾಗಿ ನನ್ನ ವಿನಂತಿ, ರಾಜಶೇಖರ್ ಒಂದು ನಿಮಿಷ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸರ್, ಈಗ ನಮ್ಮ ವಿನಂತಿ ಏನಿದೆ ಅಂತ ಹೇಳಿದ್ರೆ, ತಾವೆಲ್ಲ ಹೋದ ಸಲ ನಮಗೆ ವಿಮಾನಯಾನ ಪ್ರಾರಂಭ ಮಾಡಲಿಕ್ಕೆ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಅನುಮತಿ ಕೊಟ್ಟಿದ್ದೀರಿ. KKRDBಯಿಂದ 13 ಕೋಟಿ ಕೊಟ್ಟಿದ್ದೇವೆ. ಈಗ ಮತ್ತೆ ಏಪ್ರಿಲ್ 14ಕ್ಕೆ ವಿಮಾನಯಾನ ಇವತ್ತು ಬಂದ್ ಆಗ್ತಾ ಇದೆ. ಅವರು ಈಗ ಬುಕಿಂಗ್ ತಗೋತಾ ಇಲ್ಲ. ಈ ವರ್ಷನೂ ಹಣ ಇದೆ, ಅನುದಾನ ಇದೆ. ಆದರೆ ಇಲಾಖೆ ವತಿಯಿಂದ ಇದಕ್ಕೆ ಮತ್ತೆ ಅವ್ರ ಜೊತೆಯಲ್ಲಿ ಮಾತನಾಡಿ ಈ ನಮ್ಮ ಬೀದರ್ ವಿಮಾನಯಾನ ಸೇವೆ ಇದನ್ನು ಮುಂದುವರಿಸಬೇಕು ಅಂತೇಳಿ ಹೇಳಿ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನೋಡಿ, ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದು ಕೊಟ್ಟಂಥದ್ದು ಇವತ್ತು ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಅಂತೇಳಿ ಹೇಳಿ ಪ್ರಖ್ಯಾತಿ ಪಡೆದಂತ ನಮ್ಮ ಅನುಭವ ಮಂಟಪ. ಈ ಅನುಭವ ಮಂಟಪ ನಮ್ಮ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದಂಥ ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರ ಒಂದು ಪರಿಕಲ್ಪನೆ ಇತ್ತು. ಅವರೆಲ್ಲ ಕೂಡಿ 50, 60, 70ರ ದಶಕದಲ್ಲೆಲ್ಲ ಪ್ರಯತ್ನ ಮಾಡಿದಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2016, 17ರಲ್ಲಿ ಬಸ್ ಕಲ್ಯಾಣಿಗೆ ಬಂದಿದ್ರು. ಅವ್ರು ಬಂದಂತಹ ಸಂದರ್ಭದಲ್ಲಿ ಇವತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂತ ಕೇಳಿದಾಗ ಅವತ್ತಿಗೂ ನಾನೇ ಉಸ್ತುವಾರಿ ಸಚಿವನಾಗಿದ್ದೆ. ಹೀಗಾಗಿ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಒಂದು ವರದಿಯನ್ನು ಪಡೆದುಕೊಂಡು ಅಂದು 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ಮಾಡಬೇಕು ಅಂತ ವಿನ್ಯಾಸಕ್ಕೆ ಸಮ್ಮತಿ ಕೊಟ್ಟು ಸರ್ಕಾರ ಬದಲಾವಣೆ ಆದಮೇಲೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಆಮೇಲೆ ಯಡಿಯೂರಪ್ಪ ಬಂದಾಗ ಪ್ರಾರಂಭ ಆಯಿತು. ಅದರ ಮತ್ತೆ ಈಗ 2023ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರ ವಹಿಸಿಕೊಂಡ ಮೇಲೆ ಯೋಗಾಯೋಗ ಅನ್ನುವಂಥ ರೀತಿಯಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೇನೆ. ಅನುಭವ ಮಂಟಪ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ಒಂದು ಆಧ್ಯಾತ್ಮಿಕ ಒಂದು ಶ್ರೇಷ್ಠ ತಾಣ ಅಂತ ಹೇಳ್ಬೋದು. 770 ಅಮರಗಳಂಗಳಂದ್ರೆ 770 ಶರಣರು ಯಾವುದೇ ರೀತಿಯಲ್ಲಿ ವರ್ಗಭೇದ, ವರ್ಣಭೇದ, ಲಿಂಗಭೇದ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಇವತ್ತು ಅದನ್ನು 770 ಕಲ್ಲಿನ ಮೇಲೆ ಆ ಅನುಭವ ಮಂಟಪ ನಿರ್ಮಾಣ ಮಾಡಿ ಆ ಶರಣರ ವಚನಗಳನ್ನು ಅದರ ಮೇಲೆ ಕೆತ್ತಿ ಅವರ ಚಿತ್ರವನ್ನು ಹಾಕಿ ಇವತ್ತು 75% ಅನುಭವ ಮಂಟಪ ಮುಕ್ತಾಯ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದೇ ತಿಂಗಳಲ್ಲಿ ನಾನು ಹೇಳಿದ್ದಾಗ ಮಾರ್ಚ್ ತಿಂಗಳಲ್ಲಿನೇ ಅನುಭವ ಮಂಟಪಕ್ಕೆ 105 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಅನುಭವ ಮಂಟಪಕ್ಕೆ 280 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಹಿಂದೆ 200 ಕೋಟಿ ಅಂದ್ರೆ 480 ಕೋಟಿ, ಇನ್ನ 250 ಕೋಟಿ ರೂಪಾಯಿ ವೇಗದ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಮತ್ತೆ ಮುಂದಿನ ಮಾರ್ಚ್ ಅಥವಾ ಬಸವ ಜಯಂತಿ ಪೂರ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ಬಂದು ಆ ಅನುಭವ ಮಂಟಪ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತು ಇಲ್ಲಿ ವೇದಿಕೆ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ಸಮಯ ಬಹಳ ಆಗ್ತಾ ಇದೆ. ಹೀಗಾಗಿ ಹೆಚ್ಚಿನ ಸಮಯನೂ ತೆಗೆದುಕೊಳ್ಳದೆ ಕಾರಂಜ ಸಂತ್ರಸ್ತರ ಕೆಲವೊಂದು ಬೇಡಿಕೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತೆ ಪುನಃ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದೇ. ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತೆ ನಮ್ಮಲ್ಲಿ ಈಗ ನಗರ ಪಾಲಿಕೆ ಮಾಡಿ ಮಹಾನಗರ ಪಾಲಿಕೆ ಮಾಡಿ 200 ಕೋಟಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಮಾಧ್ಯಮದವರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಸೌಲಭ್ಯವನ್ನು 5 ಲಕ್ಷದವರೆಗೆ ಇವತ್ತು ಮಾಧ್ಯಮ ಸಂಜೀವಿನಿ ಅನ್ನುವಂಥದ್ದು, ಆರೋಗ್ಯದ ಸಮಸ್ಯೆ ಬಂದಾಗ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಮಾಧ್ಯಮದವರಿಗೆ ಏನು ಹಿಂದೆ 3,000 ರೂಪಾಯಿ ಪೆನ್ಷನ್ ಇತ್ತು 2013ರಲ್ಲಿ, ಆ 3,000 ರೂಪಾಯಿ ಪೆನ್ಷನ್ ಇದ್ದಿದ್ದಂಥದ್ದು ಈಗ
15,000 ರೂಪಾಯಿ ಪೆನ್ಷನ್ ಮಾಡಿದಂಥ ಕೀರ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಹೀಗಾಗಿ ಫ್ರೀ ಬಸ್ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮಾನ್ಯ ತಗಡೂರು ಅಧ್ಯಕ್ಷರು ಕೋವಿಡ್ ಕಾಲದಲ್ಲಿ ಬಹಳಷ್ಟು ಸೇವೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಟ್ಟು ಕೋವಿಡಲ್ಲಿ ನಿಧನರಾಗಿದ್ದವರಿಗೆ ಪರಿಹಾರ ಕೊಡಿಸಿದ್ದಾರೆ. ಹಗಲಿಲ್ಲೂ ಅವರು ಶ್ರಮ ಮಾಡ್ತಾ ಇದ್ದಾರೆ. ಈ ಪತ್ರಕರ್ತರ ವೃತ್ತಿ ಘನತೆ ಕಾಪಾಡಿ, ಮಾಧ್ಯಮದ ಹಿರಿಮೆ ಎತ್ತಿ ಹಿಡಿಯಿರಿ, ಪತ್ರಕರ್ತರ ಹಿತ ಕಾಪಾಡಿ, ಎಲ್ಲ ಪತ್ರಕರ್ತರಿಗೆ ಒಳ್ಳೆಯದಾಗಲಿ, ನಿಮ್ಮ ಸಂಘ ಉತ್ತಮ ಕಾರ್ಯ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪೂಜ್ಯ ಸ್ವಾಮೀಜಿಯವರಿಗೆ, ಮಾಧ್ಯಮದ ಎಲ್ಲ ಪದಾಧಿಕಾರಿಗಳಿಗೆ, ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳು ಹೇಳಿ ನನ್ನ 2 ಮಾತುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.